ಹರಿ ಓಂ. ಜೈ ಗುರುದೇವತ್ತ. ಆತ್ಮೀಕ್ಷಕ ಬಾಂಧವರಿಗೆ ನಿಮ್ಮ ರಾಜದುರ್ಮಣಿ ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು. ಆತ್ಮೀಯರೇ, ವಾಸ್ತುಶಕ್ತಿ ಹಾಗೂ ಯೋಗ ಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆತ್ಮೀಯರೇ, ಇಂದಿನಿಂದ ನಾವು ನಿಮಗೆ ವಾಸ್ತು ಶಕ್ತಿ ಜೊತೆಗೆ ವಾಸ್ತು ವಿಷಯದ ಜೊತೆಗೆ ಯೋಗ ಶಕ್ತಿ ಹಾಗೂ ಯೋಗದ ಒಂದು ವಿಷಯದ ಬಗ್ಗೆ ಹಾಗೂ ಆಸನದ ಬಗ್ಗೆ ನಾನು ನಿಮಗೆ ತಿಳಿಸಿಕೊಳ್ಳಲು ಇಷ್ಟಪಡ್ತಿದ್ದೇನೆ. ಆತ್ಮೀಯರೇ, ಯೋಗಾಸನದ ಮಾತನಾಡೋಕ್ಕಿಂತ ಮುಂಚೆ ನಾನು ನನಗೆ ವಿದ್ಯೆ ಕಲಿಸಿದ ಎಲ್ಲ ಗುರುಗಳಿಗೂ ನಮಸ್ಕರಿಸುತ್ತಾ, ಹಾಗೆ ಯೋಗ ಪಿತಾಮಹ ಯೋಗ ಮಹರ್ಷಿ ಶ್ರೀ ಪತಂಜಲಿಯವರಿಗೂ ಕೂಡ ನಮಿಸುತ್ತಾ, ನಾನು ಯೋಗದ ಬಗ್ಗೆ ಒಂದು 4 ವಿಷಯದ ಬಗ್ಗೆ ಮಾತಾಡ್ತೇನೆ. ಆತ್ಮೀಯರೇ, ಯೋಗ ಅಂದರೆ ಏನು, ಯೋಗ ಯಾಕೆ ಮಾಡಬೇಕು, ಅದ್ರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ಕೊಡ್ತೇನೆ. ಆತ್ಮೀಯರೇ, ಯೋಗ ಎಲ್ಲರಿಗೂ ಗೊತ್ತಿದೆ, ಹೀಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡಿ ಟೈಮ್ ವೇಸ್ಟ್ ಮಾಡಲಿಕ್ಕೆ ಇಷ್ಟಪಡಲ್ಲ. ಸೊ ಡೈರೆಕ್ಟಾಗಿ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಆತ್ಮೀಯರೇ, ಯೋಗ ಅಂದರೆ ಏನು? ಯೋಗ ಅಂತ ಹೇಳಿದ್ರೆ ಒಂದುಗೂಡಿಸುವುದು. ಏನಪ್ಪ ಒಂದುಗೂಡಿಸುವುದು? ನಿಮ್ಮ ಶರೀರ ಹಾಗೂ ಮನಸ್ಸನ್ನು ಒಂದುಗೂಡಿಸುವ ಪದ್ಧತಿ, ಒಂದು ಕಲೆಗೆ ಯೋಗ ಅಂತ ಹೇಳ್ತೀವಿ. ಆತ್ಮೀಯರೇ, ಆ ಯೋಗವನ್ನು ನಾವು ಆಸನದ ಜೊತೆಗೆ ಹಾಗೂ ಬೇರೆ ಬೇರೆ ವಿಧ ವಿಧವಾದ ಬಗೆಯ ಜೊತೆಗೆ ಮಾಡುವುದರಿಂದ ಯೋಗಾಸನ ಅಂತ ನಾವು ಕೇಳಿಕೊಡ್ತೇವೆ. ಆತ್ಮೀಯರೇ, ಸೊ ಯೋಗಾಸನದಿಂದ ಏನಪ್ಪ ನಮಗೆ ಬೆನಿಫಿಟ್ಸ್ ಇದೆ? ಯೋಗಾಸನದಿಂದ ಯಾಕೆ ಮಾಡಬೇಕು? ಆತ್ಮೀಯರೇ, ಯೋಗಾಸನ ನಮಗೆ ದೇವರು ಕೊಟ್ಟಂತ ಒಂದು ವರ ಹಾಗೂ ಪ್ರಕೃತಿ ಮಾತೆ ನಮಗೆ ಕೊಟ್ಟಂತ ಮೊದಲ ವಿದ್ಯೆ ಯೋಗ. ಈ ಯೋಗವನ್ನು ದಿನನಿತ್ಯ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಒಂದು ನವ ಚೈತನ್ಯ ಬರುತ್ತೆ ಹಾಗೂ ನಾವು ದೈನಂದಿನ ಕೆಲಸಗಳಲ್ಲಿ ಯಾವುದೇ ಕೆಲಸ ಮಾಡಿದ್ರೂ ಧನಾತ್ಮಕ ಶಕ್ತಿ ಜೊತೆಗೆ ಮಾಡ್ತೀವಿ. ಆತ್ಮೀಯರೇ, ಹೀಗಾಗಿ ಯೋಗ ಮಾಡೋದ್ರಿಂದ ನಾವು ನಿರೋಗದಿಂದ ನಾವು ಜೀವನ ಮಾಡಬಹುದು. ಯೋಗದಿಂದ ನಾವು ನಿರೋಗಿಯಾಗಿ ಜೀವನ ಮಾಡಬಹುದು. ಯೋಗದಿಂದ ನಾವು ಆರೋಗ್ಯವಂತರಾಗಿ ಕೊನೆಯ ಉಸಿರು ಇರುವವರೆಗೂ ನಾವು ನೆಮ್ಮದಿ ಶಾಂತಿಯಿಂದ ಆಗಿ ಜೀವನವನ್ನು ಮಾಡಬಹುದು. ಆತ್ಮೀಯರೇ, ಸೊ ಯೋಗದಿಂದ ಸುಮಾರಾಗಿ 400 ರೋಗಗಳಿಂದ ನಾವು ಮುಕ್ತಿ ಪಡಿಬಹುದು. ಅವು ಯಾವಪ್ಪ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿದೆ, ಆದರೂ ಒಂದು ಮಾತು ನಿಮಗೆ ನಾನು ರಿಮೈಂಡ್ ಮಾಡ್ತಿದ್ದೇನೆ. BP, ಶುಗರ್, ಥೈರಾಯ್ಡ್, ಹಾರ್ಟ್ ಅಟ್ಯಾಕ್, ಕ್ಯಾನ್ಸರ್, ಪ್ಯಾರಲಿಸಿಸ್, ಕಿಡ್ನಿ ಸ್ಟೋನ್ಸ್, ಮೈಗ್ರೇನ್, ಗ್ಯಾಂಗ್ರೀನ್, ಹೆಡ್ಡೇಕ್, ಅಲರ್ಜಿ, ಪಿತ್ತ, ಅಸಿಡಿಟಿ, ಮಣಿಕೈ ನೋವು, ಬೆನ್ನು ಮೂಳೆ ಸಮಸ್ಯೆ, 108 ಸಮಸ್ಯೆ, ಹೀಗಾಗಿ 400ಕ್ಕಿಂತ ಜಾಸ್ತಿ ರೋಗಗಳು ಇವೆ. ಎಲ್ಲರೂ ನಾವು ಕಾಪಾಡಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಮಾರ್ಗ ಅಂತ ಹೇಳಿದ್ರೆ ಅದೇ ದೇವರು ಕೊಟ್ಟಂತ ವರ, ಅದು ಯೋಗ. ಯಾಕೆ ನಾನು ದೇವರು ಕೊಟ್ಟಂತ ವರ ಅಂತ ಹೇಳ್ತೀನಿ? ಆತ್ಮೀಯರೇ, ಹೇಳಿದ್ರೆ ನೀವು ಮಕ್ಕಳನ್ನ ನೋಡಿ, ಹೊಟ್ಟೆನಲ್ಲಿ ಇರುವಂಥ ಮಕ್ಕಳನ್ನ ಗಮನಿಸಿ, ಅವು ಯಾವುದೇ ರೀತಿಯ ಒಂದು ತರಬೇತಿ ಇಲ್ಲದೆ, ಟ್ರೈನಿಂಗ್ ಇಲ್ಲಾರದೆ ಪ್ರತಿಯೊಂದು ಆಸನಗಳನ್ನು ಅಚ್ಚುಕಟ್ಟಾಗಿ ಮಾಡ್ತೇವೆ. ಆತ್ಮೀಯರೇ, ಸೊ ಆ ವಿದ್ಯೆನ ಯಾರು ಟ್ರೈನಿಂಗ್ ಕೊಟ್ಟರು ಅವರಿಗೆ? ಇದು ಬೈ ಬರ್ತ್, ಗಾಡ್ ಗಿಫ್ಟ್. ಅದೇ ನಾ ಹೇಳಿದ್ನಲ್ಲ, ಪ್ರಕೃತಿ ನಮಗೆ ಕೊಟ್ಟಂತ ಮೊದಲ ವಿದ್ಯೆ ಅಂತ ಹೇಳಿದ್ರೆ ಯೋಗ. ಆತ್ಮೀಯರೇ, ಯಾಕಂದ್ರೆ ಈ ಯೋಗದಿಂದ ನಾವು ಕೊನೆಯ ಉಸಿರು ಇರುವವರೆಗೂ ಆರೋಗ್ಯವಾಗಿ ಜೀವನಿಸಬಹುದು. ಆತ್ಮೀಯರೇ, ಹೀಗಾಗಿ ಎಲ್ಲರೂ ಆರೋಗ್ಯವನ್ನು ಕಾಪಾಡ್ಕೋರಿ, ನಿಮ್ಮ ಮನೆಯನ್ನು ಕಾಪಾಡ್ಕೋರಿ, ನಿಮ್ಮ ನಗರವನ್ನು ಕಾಪಾಡ್ಕೋರಿ. ನಮ್ಮ ಭಾರತ ದೇಶವನ್ನು ಸದೃಢವಾಗಿ ಮಾಡಲಿಕ್ಕೆ ಒಂದೇ ಒಂದು ಮಾರ್ಗ ಅಂತ ಹೇಳಿದ್ರೆ ಯೋಗ. ಆತ್ಮೀಯರೇ, ನೀವು ಆರೋಗ್ಯವಾಗಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಆತ್ಮೀಯರೇ, ನೀವು ಆರೋಗ್ಯನೇ ಇಲ್ಲ ಅಂತ ಹೇಳಿದ್ರೆ ನಿಮ್ಗಡೆ ಕೋಟಿ ರೂಪಾಯಿ ಅಂತ ಹೇಳಿದ್ರೆ ಕೂಡ ನೀವು ಬಡವರು. ಆತ್ಮೀಯರೇ, ಇದರಲ್ಲಿ ಯಾವುದೇ ಥರದ ಸಂದೇಹ ಇಲ್ಲ. ಹೀಗಾಗಿ ಆತ್ಮೀಯರೇ, ನಮ್ಮ ಒಂದು ಜೀವನವನ್ನು ಅಗದಿ ಸರಿಯಾಗಿ ನಡೆಸಬೇಕಂತಾರೆ 2 ವಿದ್ಯೆಗಳು ಬಹಳ ಅವಶ್ಯಕತೆ ಇದೆ. ಒಂದು, ನಾವು ವಾಸಿಸುವ ಮನೆ ಬಗ್ಗೆ ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ. 2ನೇದು, ನಮ್ಮ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಆತ್ಮೀಯರೇ, ಯಾಕಂದ್ರೆ ಎಲ್ಲರೂ ಡಾಕ್ಟರ್ ಆಗಬೇಕಂತ ಏನಿಲ್ಲ, ಅಟ್ಲೀಸ್ಟ್ ನಮ್ಮ ಶರೀರದ ಬಗ್ಗೆ
ತಿಳ್ಕೊಂಡ್ರೆ ಸಾಕು ರೋಗಗಳು ಹೆಂಗೆ ಬರ್ತಾವ, ಬರಬಾರ್ದಾಗ ಏನು ಮಾಡಬೇಕು, ಬಂದ ಬಳಿಕ ಏನು ಮಾಡಬೇಕು ಅಂತ ಸಂಕ್ಷಿಪ್ತ ವಿದ್ಯೆದು ಸಾಕು ಆತ್ಮೀಯರೇ. ನಾವು ಇರೋವರೆಗೂ ಲೈಫನ್ನು ಒಂದು ಸುಖ ಶಾಂತಿ ನೆಮ್ಮದಿಯಿಂದ ಸಾಗಿಸುವುದು ಆತ್ಮೀಯರೇ. ಯಾರಿಗೂ ಹೊರೆ ಆಗಲ್ಲ ಅಂದರೆ ನಾವು ಇರುವವರೆಗೂ ನಾವು ಒಂದು ಆರೋಗ್ಯಕರ ಜೀವನ ನಡಿಸಲಿಕ್ಕೆ ಯೋಗ ಒಂದು ಅತ್ಯುತ್ತಮವಾದಂಥ ಒಂದು ವಿದ್ಯೆ ಕಲೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಆದ್ಮೇಲೆ. ಹೀಗಾಗಿ ಎಲ್ಲರೂ, ನಾನು ಬೆಳಿಗ್ಗೆ ನಿಮ್ಮಿಂದ ಗೂಗಲ್ ಮೀಟ್ನಲ್ಲಿ ಲೈವ್ ಆಗಿ ಬರ್ತಾ ಇದ್ದೇನೆ. ಅದೇ ರೀತಿ ಯೂಟ್ಯೂಬ್ನಲ್ಲಿ ಕೂಡ ಬೇರೆ ಬೇರೆ ಆಸನ ನಾನು ಕ್ಲಿಯರ್ ಆಗಿ ಒಂದು ಎಕ್ಸ್ಪ್ಲೇನ್ ಮುಖಾಂತರ ತಿಳಿಸ್ಕೊಡ್ತೇನೆ. ಎಲ್ಲರೂ ಯೋಗ ಮಾಡಿ ನಮ್ಮ ಭಾರತ ದೇಶವನ್ನು ಸದೃಢ ಮಾಡಲಿಕ್ಕೆ ಕೈ ಜೋಡಿಸಿ. ಹಾಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಆರೋಗ್ಯವೇ ಭಾಗ್ಯ, ಯೋಗದಿಂದ ನಿರೋಗದ ಕಡೆಗೆ. ನಾನು ಸ್ವಲ್ಪ ಚೇಂಜ್ ಮಾಡಿದ್ದೇನೆ. ಆರೋಗ್ಯ ನಿಮ್ಮ ಕೈಯಲ್ಲಿ, ಬಿಟ್ಟರೆ ವೈದ್ಯರ ಕೈಯಲ್ಲಿ. ಆರೋಗ್ಯ ನಿಮ್ಮ ಕೈಯಲ್ಲಿ, ಬಿಟ್ಟರೆ ವೈದ್ಯರ ಕೈಯಲ್ಲಿ. ಯೋಗ ಮಾಡೋದು ಬಿಟ್ರಿ ನೀವು ಕೆಟ್ಟ್ರಿ, ಯೋಗ ಮಾಡೋದು ಬಿಟ್ರಿ ನೀವು ಕೆಟ್ಟ್ರಿ ಆತ್ಮೀಯರೇ. ಆರೋಗ್ಯ ಬಗ್ಗೆ ಕಾಳಜಿ ವಹಿಸಿ. ಈ ಸಂಚಿಕೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ವಾಸ್ತು ವಿಡಿಯೋ ಹಾಗೂ ಯೋಗದ ವಿಡಿಯೋ ಜೊತೆಗೆ ಮತ್ತೆ ಭೇಟಿ ಆಗ್ತೇನೆ. ಹರಿ ಓಂ, ಜೈ ಗುರುದೇವ್ ದತ್ತ.